ಉಡುಪಿ ಜಿಲ್ಲೆಯ ಮರುಪ್ರವೇಶನ ಕಾರ್ಯಕ್ರಮದ ಉದ್ಘಾಟನೆಯನ್ನು ಬೈಂದೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಗಿರಿರಾಜ್ ಹಾಗೂ ದಕ್ಷಿಣ ಕನ್ನಡ ಹಾಲು ಒಕ್ಕೂಟದ ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀಯುತ ರವಿರಾಜ್ ಹೆಗ್ಡೆಕೊಡವರು ಹಾಗೂ ಒಕ್ಕೂಟದ ಉಪಾಧ್ಯಕ್ಷರು ನಿರ್ದೇಶಕರು ಹಾಗೂ ಒಕ್ಕೂಟದ ಹಿರಿಯ ನಿರ್ದೇಶಕ ಪ್ರಕಾಶ್ ಶೆಟ್ಟಿಯವರು, ಮಮತಾ ಶೆಟ್ಟಿಯವರು ಹಾಗೂ ಸಮುದಾಯದ ಶ್ರೀ ಗಿರಿರಾಜ್ ಹೆಗ್ಡೆಕೊಡವರು, ದಕ್ಷಿಣ ಕನ್ನಡ ಹಾಲು ಒಕ್ಕೂಟದ ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀಯುತ ರವಿರಾಜ್ ಹೆಗ್ಡೆಕೊಡವರು ಇವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ತಾವೆಲ್ಲರೂ ಎದ್ದು ನಿಂತು ಚಪ್ಪಳಿ ತಟ್ಟುವುದರ ಮೂಲಕ ಈ ಸನ್ಮಾನ ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನೆರವೇರಿಸಿದಂತ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಆಗಿರ್ತಕ್ಕಂಥ ಗುರುರಾಜ್ ಗಂಟಿಹೊಳಿ ಅವರೇ, ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ರವಿರಾಜ್ ಹೆಗಡೆ ಅವರೇ, ನಮ್ಮ ನಿರ್ದೇಶಕ ಈ ಒಕ್ಕೂಟದ ಉಪಾಧ್ಯಕ್ಷರು ಆಗಿರ್ತಕ್ಕಂಥ ಉದಯ ಕೋಟ್ಯಾಂಡ್ ಅವರೇ, ನಿರ್ದೇಶಕ ಮಿತ್ರರಾಗಿರ್ತಕ್ಕಂಥ ಮಮತಾ ಶೆಟ್ಟಿ ಅವರೇ, ಮಂಜಯ್ ಶೆಟ್ಟಿ ಅವರೇ, ಶಿವಮೂರ್ತಿ ಅವರೇ, ಮತ್ತು ನನ್ನ ಸ್ನೇಹಿತರು ಆತ್ಮೀಯರಾಗಿರ್ತಕ್ಕಂಥ ಕಿರಿಮಂಜೇಶ್ವರ ಸೊಸೈಟಿಯ ಅಧ್ಯಕ್ಷರು ಆಗಿರ್ತಕ್ಕಂಥ ಸುಬ್ಬಣ್ ಶೆಟ್ಟಿ ಅವರೇ, ನಮ್ಮ ಒಕ್ಕೂಟದ ಮ್ಯಾನೇಜರ್ ಆಗಿರ್ತಕ್ಕಂಥ ಉಡುಪುರವರೇ, ವೇದಿಕೆಯಲ್ಲಿ ಉಪಸ್ಥಿತ ನಮ್ಮ ತಪ್ಪದೆಲ್ಲ ಮಾಡ್ತಾವಂತ ಲೆಕ್ಕ. ಸೊ ಆ ರೀತಿಯ ಒಂದು ಸಂಭ್ರಮದ ಒಂದು ಕಾರ್ಯಕ್ರಮ ನಮ್ಮಲ್ಲಿ ನಡೀತಾ ಇದೆ. ನಾನು ಅದನ್ನು KMFನವರಿಗೆ ಎಷ್ಟು ಉಪಕಾರ ಹೇಳಿದರೂ ಸಾಲದು, ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಸಾಲದು. ಹಾಗಾಗಿ ಸಾಂಕೇತಿಕವಾಗಿ ನಮ್ಮೆಲ್ಲರ ಹಿರಿಯರಾದ ಸಹಕಾರಿ ಧುರೀಣ ರವಿಯಣ್ಣನನ್ನು ಸಾಂಕೇತಿಕವಾಗಿ ಸನ್ಮಾನ ಮಾಡಿದ್ದೇವೆ. ಬೈಂದೂರು ಉತ್ಸವ ಅನ್ನುವಂಥದ್ದು ನಮ್ಮೊಳಗೆ ನಮಗಿರುವ ಸಾಮರ್ಥ್ಯವನ್ನು ನಾವೇ, ನಮ್ಮಲ್ಲೇ ರೈತರಿದ್ದಾರೆ, ನಮ್ಮಲ್ಲೇ ಉದ್ಯಮಿಗಳಿದ್ದಾರೆ, ನಮ್ಮಲ್ಲೇ ಸಂಘಟಕರಿದ್ದಾರೆ, ನಮ್ಮಲ್ಲೇ ಕಲಾವಿದರಿದ್ದಾರೆ. ಇದನ್ನು ಬೇರೆ ಯಾರು ಬಂದು ಅಂತ ಮಾಡೋಕ್ಕಾಗ್ತಿಲ್ಲ. ನಾವೇನಾದ್ರು ವೇಷ ಕಟ್ಟಿ ದೇಗಾಡಿಸ್ರೆ ಮಾತ್ರ ನಮ್ಮ ಹತ್ರ ಪ್ರಸಾದ ತಗೋಬ ಬರ್ತದೆ. ಸೊ ಇದನ್ನು ನಾ ಮಾಡ್ಕಾಯಿ ಬಂತು. ನಾ ಬೈಂದೂರು ಉತ್ಸವ ಮಾಡೋಕೆ ಹೊರಟೆ ನಾನು. ಸೊ ಬೈಂದೂರು ಉತ್ಸವ ಮಾಡೋಕೆ ಹೊರಟಾಗ ಗ್ರಾಮಾಂತರ ಪ್ರದೇಶದಲ್ಲಿ ಇದು ಯಾಕೆ ಪ್ಯಾಟಿ ಬದಿಯರಿ ಯಾಸು, ಇದು ಯಾಕೆ ದುಡ್ಡು ಮಾಡು ಯಾಸು, ಕೇಂಡ್ರೆ ಕೇಂಡೇರಿ. ನಾನು ಈ ನಾಗರಾಜಣ್ಣ ಕಣ್ಣಗಿನಾರ ಹತ್ರ ಎಲ್ಲ ಕೇಂಡೆ ಎಂತ ಮಾಡೋದು, ಮುಂದೆ ಹಬ್ಬದ ಹಿಂದೆ ಹಬ್ಬದ ಕೇಂಡೆ ಅಲ್ಲ ಹೇಳ್ರಿ. ಹಿಂದವ್ರು ಹೇಳದ್ದೇ ಸತ್ಯ ಆಯ್ತು. ಮುಂದೆ ಹೋಗ್ತಾ ಇದ್ರೆ ಆ ಹೇಳಿದವರು ಬಂದು ಸೇರ್ಕೊಂಡಿರ್ತಾರೆ. ಸೊ ನೀವು ಮುಂದೆ ಹೋಯ್ಕಂತಲ್ಲಿ ಹೇಳ್ರಿ. ಸೊ ಹಾಗಾಗಿ ಇದು 2ನೇ ವರ್ಷ ಮುಂದೆ ಹೋಗ್ತಾ ಇದ್ದೆ. ದೇವ್ರ ದಯದಿಂದ ಎಲ್ಲರೂ ಬಂದು ಸೇರ್ಕೊಂತ ಇದ್ರೆ ಇದಕ್ಕಿಂತ ದೊಡ್ಡ ದೇವರ ಆಶೀರ್ವಾದ ಮತ್ತೊಂದಿಲ್ಲ ಅಂತ ಅಂದ್ಕೊಂಡೆ. ನಾನು ಹೇಳ್ತಾ ಇರೋದು ಆಗಳಿಂದ ಅಧ್ಯಕ್ಷರಾದ ರವಿರಾಜ್ ಶೆಟ್ಟಿ ತರೀತಾ ಇದ್ದೆ, ಸರ್ ಒಟ್ಟು ಎಷ್ಟು ಸಂಘ, ಒಟ್ಟು ಎಷ್ಟು ಹಾಲು, ನಮ್ಮ ಜಿಲ್ಲೆ ಬೇಕಾದ ಎಷ್ಟಿತ್ತು. ಅವ್ರ ಪಾಪ ಹೇಳಿ 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 ಅವ್ರ ಮ್ಯಾನೇಜರ್ನ ಕರ್ ನಾನು ಬಿಡದೆ ಕೂರ್ಸ್ರು ಒಂಚೂರು ಅವ್ರು ಕೇಂದ್ರದೆಲ್ಲ ಹೇಳಿ ಅಂತೇಳಿ ಸ್ವಲ್ಪ ಹೊತ್ತಾಯಿಲ್ಲ ನಾ ಕೇಮ್ ಕಾಯ್ಕೊಂಡು. ನನಗೊಂದು ಕುತೂಹಲ, ನಮ್ಮಲ್ಲ ಕಲ್ತರೆಲ್ಲರೂ ಬೆಂಗಳೂರು, ಬೊಂಬೈ, ದುಬೈ ಹೊಸ್ತಲ್ಲ, ಇಲ್ಲೇ ಐಕಂತೆ ಅಂತ ಹೊರಟ. ಅಪ್ಪ ಅಮ್ಮ ಏಜ್ ಆಗಿರುತ್ತೆ, ಅವನಿಗೆ ಬೊಂಬೈ ಬಿಟ್ಟು ಬರ್ಬೇಕಾತಿಲ್ಲ. ಅಪ್ಪ ಅಮ್ಮ ವಯಸ್ಸಾಗಿರುತ್ತೆ, ಸಾಕದ್ದು ಹಳತಿನ ಕಾಲದಾಗೆ ಮಗ ಕಣ್ಕಂದಿಲ್ಲ ಹೇಳಿ. ಅವೀಗ ಕಣ್ಕೊಂಬಂದ ಅಂದರೆ ಅಪ್ಪ ಅಮ್ಮನಿಗೂ ಖರ್ಚು ದುಡ್ಡು ಇರೋದಿಲ್ಲ, ಅವನಿಗೂ ಇರೋದಿಲ್ಲ, ಅವನ ಹೆಂಡತಿ ಮಕ್ಕಳಿಗೂ ಇರೋದಿಲ್ಲ. ಸೊ ಅದಕ್ಕೆ ಬತ್ನ ಅನ್ಕೆಂಬುದು ಒಂದೇ ಆಗಿರುತ್ತೆ ಹಳ್ಳಿ ಬದಗೆ. ಸೊ ಇದನ್ನು ಕವರ್ ಮಾಡುವಂಥ ಜಾಗ ಯಾವುದೆಲ್ಲ ಅಂತೇಳಿ ಕೇಂಡಲಿಕ್ಕೆ ಹಳ್ಳಿಯಲ್ಲೇ ಇದ್ದ ದುಡಿಮೆಗೆ ಒಂದು ಶೇಪ್ ಕೊಟ್ಟು, ಒಂದು ಸ್ವರೂಪ ಕೊಟ್ಟು, ಹರಕೆಗೋಸ್ಕರ ದೈದುಂಬಳಿ ಮಾಡೋದೊಂದು ಬೇರೆ, ಹರಕೆಗೋಸ್ಕರ ಒಂದು ಪೂಜೆಗೋಸ್ಕರ ದನ ಸಾಕೋದು ಬೇರೆ. ಆ ಸಾಕದ ದನ ದೈದುಂಬಳಿಗೆ ಬಿಡತ್ತೆ. ಸೊ ಇದನ್ನು ಮಾಡೋ ಪರಿಸ್ಥಿತಿಗೆ ಎಷ್ಟು ಜನ ನಾನು ಕಂಡಿದ್ದೆ. ನನ್ನ ಕಣ್ಣಂಗೆ ಕಾಲೇಜ್ ಮುಗಿಸಿ ಬಂದಾರ ಮಸ್ತ್ ಜನ ಒಂದ್ಸರ್ತಿ ಗರ್ರ ತಪ್ಪದು ಎಲ್ಲ ತಪ್ಪದು ಕಡೆ ಆ ಸಾಲು ಕೊಟ್ಟು ಮತ್ತೆ ವಾಪಸ್ ಮುಂಬೈಗೆ ಹೊತ್ತು. ಎಷ್ಟಿತ್ತು ಪ್ರಕಾಶನ ಮತ್ತು ಉದಾಹರಣೆ ಬೇಕಾದಷ್ಟು ಇತ್ತು. ಸೊ ಇದರ ಸಕ್ಸಸ್ ಮಾಡಿ ತೋರಿಸೋದು ಹೆಂಗೆ, ಪ್ರಕಾಶನ ಹೇಳ್ದಂಗೆ ಟೈಮ್ ಬದಲಾದಂಗೆ ಸಿಸ್ಟಮು ಚೇಂಜ್ ಆಗ್ತಾ ಇತ್ತು. ನಿಮಗೆ ಕೋಳಿ ಆಗಳಿ ಸಾಕ್ತಿದ್ದದ್ದು ಮನೆ ಬದಿಗೆ ಕ್ಲೀನ್ ಇರಲಿ ಅಂತೇಳಿ ಹೇಳಿ, ಒಂದು ಸಣ್ಣಕ್ಕೊಂದು ದುಡಿಮೆ ಇರಲಿ ಅಂತೇಳಿ ಹೇಳಿ, ಮತ್ತು ಯಾರೋ ನೆಂಟರು ಬಂದರೆ ಹೆರಗೋಡು ಬೇಡ ಅಂತೇಳಿ ಹೇಳಿ, ಅಲ್ಲಿಂದ ಎಲ್ಲಿವರೆಗೆ ಬಂತೀಗ ಕೋಳಿ ಸಾಕೋದೇ ಫ್ಯಾಷನ್, ಅದನ್ನು ಕಟ್ಕೊಂಬದೇ ಒಂದು ಜಾಪ್. ಕೋಳಿ ಪಟ್ಟ ದಿವಸ ಅವ್ರು ಕೋಳಿ ಇತ್ತ ಅಂದರೆ ಕಾಂಬೋ ಬಪ್ಪರದೇ ಒಂದು ಟ್ರೆಂಡ್. ಈ ಹಂತಕ್ಕೆ ಬಂದುಬಿಡ್ತಲ್ಲ ಈಗ. ಸೊ ಪ್ರಕಾಶಣ್ಣ ಹೇಳ್ತಾ ಇರೋದು ಅದನ್ನೇ ಪ್ರಕಾಶಣ್ಣ ಹೇಳೋದು ಈಗ. ಏನಕ್ಕೆ ಅಂದರೆ ದನೋ ಕರು ಅನ್ನುವಂಥದ್ದು ಲೆಕ್ಕಾಚಾರಕ್ಕೆ ಹೋದಳೆ ಕರು ಸಾಕು ಕತೆ ಅಲ್ಲ. ಯಾವ ಲೆಕ್ಕದಾಗೂ ಅದು ಲೆಕ್ಕಾಚಾರ ಬರ್ತಿ ಆಗೋದಿಲ್ಲ. ನೀವೇನಾದ್ರು ಟೈಮ್ ಲೆಕ್ಕಾಚಾರ ಹಾಕ್ರೆ ಒಂದು ಆಳಿಗೆ ಇಷ್ಟು ದಿವಸ ಇಷ್ಟೊತ್ತು ಕೆಲಸ ಆಯ್ತು, ಇಷ್ಟು ಖರ್ಚಾಯ್ತು, ಇಷ್ಟು ಸಾಕಿ 2 ವರ್ಷದ ಮೇಲೆ 3 ವರ್ಷದ್ದು ಬರುವುದಿಲ್ಲ ಅಂತ ಆದಳಿಕೆ ಅದು ಲೆಕ್ಕಾಚಾರ ಕವರ್ ಆಗ್ತಿಲ್ಲ ಅಂದ್ರೆ ಅವರು. ಅದು ಹೋಗಿ ಗನ ಕರುವೇ ಫ್ಯಾಷನ್, ಗನ ಕರಿನ ತಕ್ಕಬಪ್ಪದೇ ರೇಟ್, ಅದನ್ನು ಕಾಂಡ ಇಲ್ಲೇ ತಕೋಪರು ಕೆಲವರು ಇದ್ರೇನೋ ಆ ನಂಬರ್ ಎಲ್ಲ ತಿರುಗ್ತಾ ಇದ್ರು ಅಂತ ಹೇಳಿದ್ರು. ಅಲ್ಲಿವರೆಗೆ ಟ್ರೆಂಡ್ ಬಂತೀಗ. ಸೊ ಇದು ಕಾಲದ ಬದಲಾವಣೆ. ನಾನು ಯಾವಾಗಲೂ ನಮ್ಮ ಮನೆಗಿದ್ದ
ಹಳಿಯರ್ನ ಅಜ್ಜಿಯನ್ನ ಕೇಮ್ದಿತ್ತು. ಗಂಟೊಳಿ ಮಸ್ತ್ ಜಾಗ ಇದ್ದಿತ್ತಲ್ಲ, ಮಸ್ತ್ ಜನ ಇದ್ದಿತ್ತಲ್ಲ. ಆದ್ರೆ ಏಗಳು ಗನ ಗಡ್ಜು ತೋಟ ಇರಲಿಲ್ಲ, ಗನ ಗಡ್ಜು ದನ ಕರು ಸಾಕ್ಲಿಲ್ಲ. ಏನು ವಿಷಯ ಆಗಳಿಗೆ ಹಂಗಾರೆ? ಕೆಲಸಗಾರರೇ ಅಂತ್ರಿ, ಕಷ್ಟಪಡೋದಂತ್ರಿ, ಪರಿಶ್ರಮ ಪಡೋದಂತ್ರಿ. ಎಂತ ಮಾಡ್ತಿದ್ರಿ? ಕೇಳಿದೆ ನಾನು ಅಜ್ಜಿಗೆ ಆಗಳಿಕೆ ಎಂತಕ್ಕೆ ಊರು ತುಂಬ ತೋಟ ಮಾಡ್ಕೊಂಡ್ಲ, ಹಡ್ ಬಿದ್ದದ್ ಮಸ್ತಿಗಿತ್ತಲ್ಲ ಆಗಳು. ಅವ್ರು ಹೇಳುದು ಗನ ಗಿಡ ಅಂತೇಳಿ ಹುಡುಕು ಕಾಯ್ಕೊಂಡ್ರೆ ಸಿಕ್ಕುದಿಲ್ಲ ಆಯ್ತು ಆಗಳಿಕೆ. ಗನ ಒಂದು ಕಾಯಿ ಮಾಡದಂತ, ಒಂದು ಬೀಜ ಮಾಡದಂತ, ಒಂದು ತೆಂಗಿನ ಮರ ಬೇಕಂದ್ರೆ ಸಿಕ್ಕುದಿಲ್ಲ ಆಯ್ತು. ಇವತ್ತು ಎಲ್ಲಿವರೆಗೆ ವ್ಯವಸ್ಥೆ ಬೈಂತಿಕೆ ಅಂದ್ರೆ ಮಾಡು ಸಾಧ್ಯ ಇರುವಂತದಂತ ಆಗ್ತದೆ ಅಂತ ಹೇಳಿದ್ರು. ಸೊ ಈ ದೃಷ್ಟಿಯಲ್ಲಿ ಬೈಂದೂರು ಉತ್ಸವ ಶುರು ಮಾಡಿ ನಾವೇ ಮೀನುಗಾರಿಕೆ ಪ್ರದರ್ಶನ, ನಾವೇ ಕೃಷಿ, ನಾವೇ ತೋಟಗಾರಿಕೆ, ನಾವೇ ಹೈನುಗಾರಿಕೆ, ಇದನ್ನ ಬೇರೆ ಬೇರೆ ನಮನಿ ಮಾಡ್ತಾ ನಮಗೆಲ್ಲೋ ಮನ್ಸಿನಿಗೆ ಬೊಂಬೈದಾಗಿದ್ದನ್ನು ಹಗೂರ ಇದನ್ನ ಹಿಡ್ಕೊಂಡು ಶುರು ಮಾಡ್ಬೋದು. ಕಾಲೇಜಿಗೆ ಹೋದನ್ನು ವರ್ಕ್ ಫ್ರಮ್ ಹೋಮ್ ಮಾಡುವನ್ನು ಬದಿ ಮೇಲೆ ಕೋಳಿ ಸಾಕ್ಬೋದು ಮನೆ ಬದಿಗೆ ಮಾಡಿದ್ರೆ. KMF ತಂಡ ನಿರ್ಣಯ ಮಾಡಿದ್ರೆ ಕರುಗಳ ಪ್ರದರ್ಶನ ಮಾಡೋಕ್ಕಾಗ್ತದೆ ಅಂತ ಹೇಳಿ ತಕ್ಷಣ ರವಿ ಶೆಟ್ಟರಿಗೆ ಫೋನ್ ಮಾಡಿದೆ. ಅವರೆಲ್ಲರೂ ಕರುಗಳ ಪ್ರದರ್ಶನ ನಮ್ಮಲ್ಲಿ ಆಗದೆ ಜಾನುವಾರು ಪ್ರದರ್ಶನ ಆಗಿದೆ, ಕರುಗಳ ಪ್ರದರ್ಶನ KMF ಅಲ್ಲಿ ಸದ್ಯದ ಮಟ್ಟಿಗೆ ಆಗಲಿಲ್ಲ ಅಂತ ಹೇಳ್ರು. ವೆಟರ್ನರಿ ಮಿನಿಸ್ಟ್ರಿಗೆ ಹೇಳಿದೆ. ಹಾಗಾಗಿ ಕಾರ್ಯಕ್ರಮದ ಯಶಸ್ವಿ ಬೆಳಗ್ಗೆ ಮುಂಚೆ ಬಂದೆ ನಾನು. ಬೆಳಗ್ಗೆ ಮುಂಚೆ ಫುಲ್ ಕರುಗಳು ಫುಲ್ ಹಿಡ್ಕೊ ಬಂದಾರ, ಫುಲ್ ತಕ ಬಂದಾರ, ಎಲ್ಲರೂ ಇದ್ದಾರೆ. ಒಂದು ಮಗು ಒಂದು ಕರಿನ ಹಿಡ್ಕೊಂಡಿತ್ತ, ರವಿನಿಗೆ ಹೇಳಿದ್ರೆ ಕರಿನ ಹಿಡ್ಕೊಂಡಿತ್ತು, ಒಂದು ಸಣ್ಣ ಕರಿನ. ನಾನು ಹೇಳಿದೆ ಇದ್ರಿಗೆ ಯಾವ ಕರು ನಮ್ಮ ಪ್ರದರ್ಶನಕ್ಕೆ ಕೇಳಿ, ಯಾವ್ದು ಆ ಮಗುವ ಈ ಕರುವ ಅನ್ಕೊಂಡು ಅವ್ರು ಕುಡ್ಕೊಂಡೆ. ಈಗ ಪ್ರದರ್ಶನ ಕರಿನ ಹಿಡ್ಕೆ ನೀ ಈಚೆ ಬಂದ್ರೆ ಮತ್ತೆ ಬರ್ತೀರ, ಹಂಗ ಕರಿನ ತಗೋತ ನೀ ಎಲ್ಲಿರಂದ್ರೆ ಇಲ್ಲ ನಾವು ಇಟ್ಕೊಡುದಿಲ್ಲ ಅಂತ ಯೋಚನೆ ನಡೀತೈತ. ನಿದ್ರಿಗೆ ಅವಳು ಸಣ್ಣ 2-3 ವರ್ಷ ರೈತರೇನಿದ್ದೀರಿ, ನೀವ್ಯಾರು ಬಂದಿದ್ದೀರಿ, ನಮಗೋಸ್ಕರ ಮನೆಯಿಂದ ಹೊಟ್ಟೆಗಳು ಬಂದಿದ್ದೀರಿ, ನಿಮಗೆ ಮತ್ತೊಮ್ಮೆ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಹೇಳ್ತಾ ಇದ್ದಾರೆ. ನೀವು ಇದು ಮಾಡಿ ವರ್ಷಿಣಿ ಸಾಕರೆ ನಾವೇ ಒಂದು ಒಪ್ಪತ್ತು ತೋರಿಸುತ್ತೇವೆ. ನೀವು ವರ್ಷಿಣಿ ಸಾಕದೇ ಇದ್ರೆ ಅವ್ರು ಆಗ ಹೇಳಿದ್ರೆ ಬಡಕಟ್ಟಿ ಪರಿಸ್ಥಿತಿ ಆಗ್ತದೆ. ಸೊ ನೀವು ಅಷ್ಟು ಮಾಡಿ ನಿಮಗೋಸ್ಕರ ಅದ್ರದ್ದು ನಾವು ಪ್ರದರ್ಶನಕ್ಕೆ ಇಡುವಂತ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೀರಿ. ನಿಮಗೂ ಸಹಿತ ಅಭಿನಂದನೆ ಹೇಳ್ತೇವೆ. ಇಲ್ಲೊಂದು ಡ್ಯಾನ್ಸ್ ಮಾಡೋ ಸ್ಟಾರ್ಟಿಂಗ್ ಮತ್ತು ಕೃಷಿಕರನ್ನ ಒಳ್ಳೆ ರೀತಿಯಲ್ಲಿ ಹೇಳಿ ಆ ಮನುಷ್ಯ ನೀನೇ ಯಾರಿಗಾದ್ರೆ ಎಲ್ಲಮ್ಮ ನಾವು ಕೇಳ್ತೇವೆ. ಸಮಸ್ಯೆ ಅಂತ ನಾವು ವೇಷ ಹಾಕಿದ್ರೆ ಅವ್ರು ಪುನಃ ರೈತರು ಅವ್ರೆಂತ ಮಾಡ್ತೀವಿ, ಪುನಃ ಕವಿ ಮಾತಾಡ್ತಿದ್ರು.